ನೋಡಬೇಕು. ಯಾಕೆಂದರೆ ಪ್ರೇಕ್ಷಕರ ಭಾವನೆ ಬೇರೆ ಬೇರೆ ಥರ ಇರುತ್ತೆ. ಕೆಲವರಿಗೆ ಆ್ಯಕ್ಷನ್ ಥ್ರಿಲ್ಲರ್ ನೋಡಬೇಕು ಅನ್ನೋ ಭಾವನೆ ಇರುತ್ತೆ, ಒಂದು ಭಾವನೆ ಇರುವಂಥ ಚಿತ್ರ ಇರೋನು ನೋಡಬೇಕು ಅನಿಸುತ್ತೆ. ಇನ್ನು ಕೆಲವರಿಗೆ ಹಾಸ್ಯ ಚಿತ್ರ ನೋಡಬೇಕು ಅನಿಸುತ್ತೆ. ಈ ಥರ ಭಾವನೆಗಳಿಗೆ ಎಲ್ಲರೂ ಭಾವತೀರ ಯಾನ ನೋಡಲೇಬೇಕು. ಈಗ ನಾನು ಹೇಳಿಬಿಟ್ರೆ ಸ್ವಾರಸ್ಯ ಕಳ್ಕೊಳ್ಳುತ್ತೆ. ನೀವು ನೋಡದೆ ಹೋದರೆ ಬಹುಶಃ ಏನೋ ಕಳ್ಕೊತೀರಾ. ಇವಾಗಿನ ಜನ್ರೇಷನ್ನಲ್ಲಿ ಡೆಫಿನೇಷನ್ ಆಫ್ ಲವ್ ತುಂಬಾ ಚೇಂಜ್ ಆಗಿದೆ. ನಮಗೆ ನಿಜವಾದ ಪ್ರೀತಿ ಅಂದರೆ ಏನು ಅಂತ ನಮಗೆ ಅನಿಸ್ಬೇಕು ಅಂದರೆ ಅದನ್ನು ಈ ಸಿನಿಮಾ ನೋಡಲೇಬೇಕು. ಖಂಡಿತ ನೋಡಬೇಕು. 18ಇಂದ 20 ವರ್ಷ, ಅದಾದಮೇಲೆ 35ಇಂದ 40 ವರ್ಷ, ಅದಾದಮೇಲೆ ವಯಸ್ಸಾದಮೇಲೆ ಆ ಪ್ರೀತಿ ಅನ್ನೋದು ಈ ಮೂವಿಯಲ್ಲಿ ನಿಮ್ಗೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೋಡಿದವ್ರೆಲ್ರಿಗೂ ಇಷ್ಟ ಆಗುತ್ತೆ, ಇಮೋಷನಲ್ ಆಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವು ಹೇಳಿ. ಪ್ರೀತಿ ಅನ್ನೋದನ್ನ ನಾವು ಆ್ಯಕ್ಚುಲಾಗಿ ಈ ಸಿನಿಮಾದಲ್ಲಿ ನೋಡ್ಬೋದು. ನೋಡಿದ್ಮೇಲೆ ನೀವೇ ಹೇಳ್ತೀರಿ, ಅದಕ್ಕೋಸ್ಕರ ನೋಡಬೇಕು. ಪ್ರೀತಿ ಮಾಡಿಲ್ದಿರೋರಿಗೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಾಗತ್ತೆ. ಪ್ರೀತಿ ಮಾಡ್ತಿರೋರಿಗೆ ನಾನು ಪ್ರೀತಿ ಮಾಡ್ತಿರೋದು ಸರಿನಾ ಇಲ್ವಾ ಅಂತ ಗೊತ್ತಾಗತ್ತೆ. ಮಾಡಿ ಬ್ರೇಕಪ್ ಆಗಿರೋರಿಗೆ ಆ ಬ್ರೇಕಪ್ ಬಗ್ಗೆನೂ ಒಳ್ಳೆ ಭಾವನೆ ಹುಟ್ಟುತ್ತೆ.